ಕೆಟ್ಟ ಮೇಲೆ ಬುದ್ಧಿ ಬಂತ ಧ್ರುವ ಸರ್ಜಾಗೆ. ಡಿ ಫ್ಯಾನ್ಸ್ ಮಾರ್ಟಿನ್ ಚಿತ್ರಕ್ಕೆ ಕೊಟ್ಟ ಏಟಿನಿಂದ ಬುದ್ಧಿ ಕಲಿತರ ಧ್ರುವ ಸರ್ಜಾ. ಡಿ ಬಾಸ್ ಬಗ್ಗೆ ಈಗ ಏನ್ ಹೇಳ್ತಾ ಇದ್ದಾರೆ ಧ್ರುವ ಸರ್ಜಾ? ಕೆಡಿ ಚಿತ್ರದ ರಿಲೀಸ್ಗೂ ಮುನ್ನ ನಿರ್ದೇಶಕ ಪ್ರೇಮ್ ಧ್ರುವ ಸರ್ಜಾಗೆ ನೀಡಿರ್ತಕ್ಕಂಥ ಖಡಕ್ ವಾರ್ನಿಂಗ್ ಏನು ಎಲ್ಲವನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಮಾರ್ಟಿನ್ ಚಿತ್ರದ ಬಿಡುಗಡೆ ವೇಳೆಗೆ ಧ್ರುವ ಸರ್ಜಾ ತನ್ನನ್ನು ತಾನೇ ದೊಡ್ಡ ಸೂಪರ್ ಸ್ಟಾರ್ ಅಂದ್ಕೊಂಡು ಬಿಟ್ಟಿದ್ರು. ತನ್ನ ಆರಂಭದ ದಿನಗಳಲ್ಲಿ ತನ್ನ ಚಿತ್ರಗಳಿಗೆ ಡಿ ಬಾಸ್ ದರ್ಶನ್ ಮತ್ತು ದರ್ಶನ್ ಫ್ಯಾನ್ಸ್ ನೀಡಿದಂತಹ ಎಲ್ಲ ಬೆಂಬಲವನ್ನು ಮರೆತು ಡಿ ಬಾಸ್ ಬಗ್ಗೆ ಕಂಡಲ್ಲಿ ಬಾಯಿ ಹರಿಬಿಡೋಕೆ ಸ್ಟಾರ್ಟ್ ಮಾಡಿದ್ರು. ಇದೇ ಸಮಯದಲ್ಲಿ ವಿಕೃತಕಾಮಿ ರೇಣುಕಾಸ್ವಾಮಿಯ ಹತ್ಯೆ ವಿಚಾರದಲ್ಲಿ ಡಿ ಬಾಸ್ ದರ್ಶನ್ ಸೆರೆಮನೆ ಸೇರಿದ್ರು. ಹಾಗಾಗಿ ಧ್ರುವ ಸರ್ಜಾ ಮತ್ತು ಇನ್ನು ಅನೇಕರಿಗೆ ಬಾಸ್ ಬಗ್ಗೆ ಮಾತಾಡೋಕೆ ಧೈರ್ಯ ಬಂದಿತ್ತು. ಡಿ ಬಾಸ್ ಹೊರಗಡೆ ಇಲ್ಲ ಅನ್ನೋದೇ ಇವರ ನಾಲಿಗೆ ಹೆಂಗ್ ಬೇಕು ಹಂಗೆ ಹೊರಲಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಅದರಲ್ಲೂ ಏನ್ರಿ ಮೀಡಿಯಾ ಅಂತ ಮೀಡಿಯಾಗಳನ್ನ ಕ್ಯಾಕರಿಸಿ ಉಗ್ಗಿದ್ದ ಕಾರಣಕ್ಕೆ ಡಿ ಬಾಸ್ ಅಂದ್ರೆ ತಿಖಾ ಉಳಿದುಕೊಳ್ಳೋ ಬೆರಕೆ ಕುಡುಕ ಹನುಮಕ್ಕ ಮಾರ್ಟಿನ್ ಚಿತ್ರದ ಸಿನಿಮಾ ಪ್ರಚಾರಕ್ಕೆ ಅಂತ ಧ್ರುವ ಸರ್ಜಾನ್ನ ಕರೆದು ಡಿ ಬಾಸ್ ದರ್ಶನ್ ವಿರುದ್ಧ ಮಾತಾಡುವಂತೆ ಪ್ರಚೋದಿಸಿ ಬಿಟ್ಟಿದ್ರು. ಇಂಥವಕ್ಕೆಲ್ಲ ಡಿ ಬಾಸ್ ದರ್ಶನ್ ತಲೆ ಕೊಡಿಸ್ಕೊಳ್ಳಲ್ಲ ಬಿಡಿ, ಯಾಕೆಂದ್ರೆ ಇಂಥವನ್ನ ಅದೆಷ್ಟು ನೋಡಿದಾರೋ ಅವರು. ಆದ್ರೆ ಡಿ ಫ್ಯಾನ್ಸ್ ಡಿ ಸಾಮ್ರಾಜ್ಯ ಸುಮ್ಮನೆ ಇರ್ಬೇಕಲ್ವಾ? ಧ್ರುವ ಸರ್ಜಾನ್ನ ಹಿಗ್ಗಾಮುಗ್ಗ ಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಗಜಪಡೆ. ಮಾರ್ಟಿನ್ ರಿಲೀಸ್ ಆದ್ಮೇಲೆ ಮುಟ್ಟಿ ನೋಡ್ಕೊಳ್ಳುವಂತೆ ಮಾಡಿದ್ರು. ಪಾನ್ ವರ್ಡ್ ಸಿನಿಮಾ ಅಂತ ಬಿಲ್ಡಪ್ ಕೊಟ್ಕೊಂಡು ಬಂದಿದ್ದಂತಹ ಮಾರ್ಟಿನ್ ಚಿತ್ರವನ್ನ ಮಖಾಡೆ ಮಲಗಿಸಿ ಬಿಟ್ಟಿದ್ರು. ಇದೆಲ್ಲ ಹಳೆ ಕತೆ ಬಿಡಿ. ಈಗ ಇದೇ ಧ್ರುವ ಸರ್ಜಾರ ಕೆಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಚಿತ್ರದ ನಿರ್ದೇಶಕ ಪ್ರೇಮ್. ಕೆಡಿ ಚಿತ್ರದ ಪ್ರಮೋಷನ್ನಲ್ಲಿ ಬ್ಯುಸಿಯಾಗಿದೆ ಚಿತ್ರತಂಡ. ಈ ಸಂದರ್ಭದಲ್ಲಿ ಹಲವು ಮೀಡಿಯಾಗಳು ಧ್ರುವ ಸರ್ಜಾನ್ನ ಕರೆದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಧ್ರುವ ಸರ್ಜಾ ನಡೆದುಕೊಳ್ತಾ ಇರ್ತಕ್ಕಂಥ ರೀತಿಗೆ ಸಿನಿಪ್ರಿಯರು ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಮಾರ್ಟಿನ್ ಸಿನಿಮಾ ವೇಳೆ ಡಿ ಬಾಸ್ ಬಗ್ಗೆ ವ್ಯತಿರಿಕ್ತ ಹೇಳಿಕೆಗಳನ್ನು ನೀಡ್ತಾ ಇದ್ದಂತಹ ಧ್ರುವ ಸರ್ಜಾ ಈಗ ಅಪ್ಪಿತಪ್ಪಿಯೂ ಡಿ ಬಾಸ್ ದರ್ಶನ್ ಬಗ್ಗೆ ಮಾತಾಡ್ತಾ ಇಲ್ಲ. ಮಾರ್ಟಿನ್ ಸೋಲು ಧ್ರುವಗೆ ಪಾಠ ಕಲಿಸಿದಂತಿದೆ. ಹಾಗೆಯೇ ಈ ಚಿತ್ರದ ನಿರ್ದೇಶಕ ಪ್ರೇಮ್ ಸಹ ಧ್ರುವಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಎನ್ನಲಾಗಿದೆ. ಯಾವುದೇ ಕಾರಣಕ್ಕೂ ಡಿ ಫ್ಯಾನ್ಸ್ ಕೆರಳುವಂತೆ ದರ್ಶನ್ ವಿರುದ್ಧ ಮಾತಾಡದೆ ಇರಬೇಕು ಅಂತ ಖಡಕ್ ಆಗಿ ಸೂಚಿಸಿದ್ದಾರಂತೆ. ಹಾಗೇನೆ ಪ್ರೇಮ್ ಪತ್ನಿ ರಕ್ಷಿತಾ ಸಹ ದರ್ಶನ್ ರವರ ಆಪ್ತ ಗೆಳತಿ ಆಗಿರ್ತಕ್ಕಂಥ ಕಾರಣ ಡಿ ಫ್ಯಾನ್ಸ್ ಸಹ ಮಾರ್ಟಿನ್ಗೆ ಕೊಟ್ಟ ಕಾಟವನ್ನ ಈ ಚಿತ್ರಕ್ಕೆ ಕೊಡಲ್ಲ ಅಂತಾನು ಹೇಳಲಾಗ್ತಿದೆ. ಹಾಗೇನೆ ಇತ್ತೀಚೆಗೆ ನಡೆದ ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಧ್ರುವ ಸರ್ಜಾ ಸಹ ಡಿ ಬಾಸ್ ದರ್ಶನ್ ಸರ್ ಅಂತ ಸಂಬೋಧಿಸಿ ಗೌರವ ಸೂಚಿಸಿರುವುದು ಸಹ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈಗಾಗಲೇ ಈ ಚಿತ್ರದ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು ಹಾಡು ಹಿಟ್ ಆಗಿದೆ. ಜೊತೆಗೆ ಧ್ರುವ ಸರ್ಜಾ ಮತ್ತು ಪ್ರೇಮ್ ಡಿ ಫ್ಯಾನ್ಸ್ಗಳ ಮನವನ್ನು ಗೆದ್ದುಬಿಟ್ರೆ ಈ ಚಿತ್ರ ಸೂಪರ್ ಹಿಟ್ ಆಗೋದ್ರಲ್ಲಿ ಸಂಶಯವಿಲ್ಲ. ಅಥವಾ ಮತ್ತೇನಾದ್ರೂ ಮಂಕ್ ದಿಣ್ಣೆ ಕೆಲಸ ಮಾಡಿಕೊಂಡ್ರೆ ಪಶ್ಚಾತ್ತಾಪ ಪಡೋದು ಸಹ ಗ್ಯಾರಂಟಿ ಅಲ್ವಾ?